ಮನುಷ್ಯ ತನ್ನ ಸ್ವಾರ್ಥದಿಂದ ರಾಕ್ಷಸನಾದಾಗ ರಾಕ್ಷಸ ನಿಜವಾದ ಮನುಷ್ಯನಾದ್ರೆ ಹೇಗಿರುತ್ತೆ? ಹೀಗೊಂದು ಡೀಪ್ ಮೀನಿಂಗ್ಫುಲ್ ಸಿನಿಮಾವನ್ನು ನಾವು ಇವತ್ತು ನೋಡೋಣ. ಸಿನಿಮಾ ಹೆಸರು ಫ್ರಾಂಕಿನ್ಸ್ಟೈನ್. ಇದು ಕಳೆದ ತಿಂಗಳಷ್ಟೇ ರಿಲೀಸ್ ಆದ ಸಿನಿಮಾ. ಈ ಸಿನಿಮಾವನ್ನು ಗಿಲ್ರೆಡೋ ಡೆಲ್ ಟೊರೊ ಎಂಬುವವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಡೈರೆಕ್ಟ್ ರಿಲೀಸ್ ಆಗಿತ್ತು. ಸೊ ಬನ್ನಿ ಬಂಧುಗಳೇ, ಕನ್ನಡ ಹಬ್ ಚಾನಲ್ಗೆ ಸ್ವಾಗತ. 1857 ನಾರ್ತ್ ನಿಂದ ದೂರ ಮಂಜುಗಟ್ಟಿದ ಸಮುದ್ರದಲ್ಲಿ ಹಡಗೊಂದು ಸಿಕ್ಕಾಕೊಂಡಿದೆ. ಒಬ್ಬ ಕ್ಯಾಪ್ಟನ್ ಬಳಿ ಬಂದು ಸೈನಿಕರು ಐಸ್ ಬ್ರೇಕ್ ಮಾಡೋದ್ರಲ್ಲಿ ಸುಸ್ತಾಗಿದ್ದಾರೆ ಅಂತಾನೆ. ಅದಕ್ಕೆ ಕ್ಯಾಪ್ಟನ್ ಅವರನ್ನ ಸಂಬೋಧಿಸುತ್ತಾ, ನೀವು ಬೇಗ ಐಸ್ ಬ್ರೇಕ್ ಮಾಡಿದ್ರೆ ನಾವು ಮನೆಗೆ ಹೋಗಬಹುದು ಅಂತ ಹುರಿದುಂಬಿಸುತ್ತಾನೆ. ಅದೇ ರಾತ್ರಿ ದೂರದಲ್ಲಿ ಬ್ಲಾಸ್ಟ್ ಆಗಿದ್ದು ಅವರು ಗಮನಿಸಿ ಆ ಜಾಗಕ್ಕೆ ಬಂದಾಗ ಅಲ್ಲಿ ಒಬ್ಬ ರಕ್ತದಲ್ಲಿ ಮುಳುಗಿದ್ದು ಗಾಯಗೊಂಡು ಬಿದ್ದಿರ್ತಾನೆ. ಅವರು ಅವನ ತಪಾಸಣೆ ಮಾಡಿದಾಗ ಅವನ ಒಂದು ಕಾಲು ಕೃತಕ ಕಾಲು ಅಂತ ಗೊತ್ತಾಗುತ್ತೆ. ಅದೇ ಸಮಯ ಯಾವುದೋ ಜೀವಿ ಜೋರಾಗಿ ಕಿರುಚುತ್ತೆ. ಅವರೆಲ್ಲ ಆ ವ್ಯಕ್ತಿ ಜೊತೆ ಶಿಪ್ ಹತ್ರ ಬರ್ತಾರೆ ಮತ್ತು ಸೈನಿಕರು ಗನ್ಗಳ ಜೊತೆ ತಯಾರಾಗಿ ಕೂಡ್ತಾರೆ. ಆ ಜೀವಿ ಅಲ್ಲಿಗೆ ಬರುತ್ತೆ. ಅವರೆಲ್ಲ ಫೈರ್ ಮಾಡಿದ್ರು ಅದಕ್ಕೆ ಏನೂ ಆಗ್ತಿರಲ್ಲ. ಅದು ಒಬ್ಬೊಬ್ಬರನ್ನ ಕೊಲ್ಲುತ್ತಾ ಬರುತ್ತೆ. ಕ್ಯಾಪ್ಟನ್ ಆ ಗಾಯಗೊಂಡಿರುವ ವ್ಯಕ್ತಿಗೆ ಏನಿದು ರಾಕ್ಷಸನ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅದು ಶಿಪ್ ಮೇಲೇರಿ ನನ್ನ ಬೇಟೆ ನನಗೆ ಕೊಡಿ ಅನ್ನುತ್ತೆ. ಮತ್ತೆ ಎಲ್ಲರನ್ನ ಕೊಲ್ಲೋಕೆ ನಿಂತಾಗ ಒಬ್ಬ ಅದರ ಮೇಲೆ ಫೈರ್ ಮಾಡಿ ಅದನ್ನ ಕೆಳಗೆ ಬೀಳಿಸ್ತಾನೆ. ಅದು ಕೆಳಗಿನಿಂದನೇ ಅವನು ನನ್ನ ಬೇಟೆ ನನಗೆ ಕೊಡಿ ಎಂದು ಹಡಗನ್ನು ಪಲ್ಟಿ ಮಾಡೋಕೆ ನಿಂತಾಗ ಕ್ಯಾಪ್ಟನ್ ಆ ಗನ್ ಬಳಸಿ ಅವನ ಕಾಲಡಿಯಲ್ಲಿರುವ ಐಸ್ ಅನ್ನು ಬ್ರೇಕ್ ಮಾಡ್ತಾನೆ. ಅದರಿಂದ ಅದು ನೀರಿನಲ್ಲಿ ಮುಳುಗುತ್ತೆ. ಆ ಗಾಯಗೊಂಡಿರುವ ವ್ಯಕ್ತಿ ಎಚ್ಚರಗೊಂಡಾಗ ಕ್ಯಾಪ್ಟನ್ ಅವನ ಬಳಿ ಆ ಜೀವಿ ಏನು, ಆ ಜೀವಿ ಯಾವುದು, ನಿನ್ನ ಹಿಂದೆ ಯಾಕೆ ಬಿದ್ದಿದೆ ಅಂತ ಕೇಳಿದಾಗ ಆ ವ್ಯಕ್ತಿ, ನೀವು ನನ್ನ ಅದಕ್ಕೆ ಒಪ್ಪಿಸುವ ತನಕ ಅದು ಮತ್ತೆ ಮತ್ತೆ ಬರುತ್ತೆ, ಅದಕ್ಕೆ ಸಾವಿಲ್ಲ ಅಂದು ಅದರ ಸೃಷ್ಟಿಕರ್ತನೆ ನಾನು ಅಂತ ಹೇಳ್ತಾನೆ ಮತ್ತು ತನ್ನ ಕತೆ ಆರಂಭಿಸುತ್ತಾನೆ. ಫ್ಲಾಶ್ ಬ್ಯಾಕ್. ಅವನು ತನ್ನ ತಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವರ ತಂದೆ ಅವರ ತಾಯಿಯನ್ನು ಕೇವಲ ಹಣಕ್ಕಾಗಿ ಮದುವೆಯಾಗಿದ್ದ. ಅವನಿಗೆ ನಾವಿಬ್ಬರು ಇಷ್ಟವಿರಲಿಲ್ಲ. ಅವನು ತಾಯಿಯನ್ನು ಹೊಡೆಯುತ್ತಿದ್ದ. ನಿನಗೆ ನನ್ನ ಹೆಸರು ಕೊಟ್ಟಿದ್ದೇನೆ ಫ್ರಾಂಕಿನ್ಸ್ಟೈನ್, ಅದನ್ನು ಹಾಳು ಮಾಡಬೇಡ ಅಂತ ಸಣ್ಣ ಸಣ್ಣ ತಪ್ಪಿಗೆ ಹೊಡೆಯುತ್ತಿದ್ದ ಅಂತ ಹೇಳ್ತಾನೆ. ಹೀಗಿರುವಾಗ ಅವನ ತಾಯಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಹೀಗೆ ಒಂದು ದಿನ ಪ್ರೆಗ್ನೆಂಟ್ ನೋವಿನಲ್ಲಿದ್ದಾಗ ಅವನು ತನ್ನ ತಂದೆಗೆ ಕರೀತಾನೆ. ತಂದೆ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆಗಿರ್ತಾನೆ. ಆ ಆಪರೇಷನ್ ನಲ್ಲಿ ಅವನ ತಾಯಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಸಾಯುತ್ತಾಳೆ. ಅವಳು ಹೋದ ಮೇಲೆ ವಿಕ್ಟರ್ ಒಬ್ಬನೇ ಆಗ್ತಾನೆ. ಅಪ್ಪ ತನ್ನ ತಮ್ಮ ವಿಲಿಯಂಗೆ ಸರ್ವ ಪ್ರೀತಿ ಧಾರೆ ಎರಿತಿರ್ತಾನೆ. ಹೀಗಿರುವಾಗ ಅವರಪ್ಪ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆದ್ರೂ ತಾಯಿ ಹೇಗೆ ಸತ್ತಳು ಅಂತ ಅಪ್ಪನಿಗೆ ತಾಯಿ ಕೊಲೆ ಆರೋಪ ಹೊರಿಸ್ತಾನೆ ಮತ್ತು ನಾನು ನಿಮಗಿಂತ ದೊಡ್ಡ ಡಾಕ್ಟರ್ ಆಗ್ತೀನಿ, ಸಾವನ್ನೇ ಗೆಲ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಇತ್ತ ಪ್ರೆಸೆಂಟ್ ನಲ್ಲಿ ಆ ದೈತ್ಯ ಐಸ್ ನಿಂದ ಹೊರಗೆ ಬರುತ್ತೆ. ವಿಕ್ಟರ್ ಮುಂದುವರಿಸುತ್ತಾ, ಒಂದು ದುರ್ಘಟನೆಯಲ್ಲಿ ಎಲ್ಲಾ ಕಳೆದುಕೊಂಡೆ, ನನ್ನ ತಂದೆಯನ್ನು ಕೂಡ, ಆದರೆ ವಿಲಿಯಂ ಬಂಧುಗಳ ಮನೆಯಲ್ಲಿ ಬೆಳೆದ ಅಂತ ಹೇಳ್ತಾನೆ. ವಿಕ್ಟರ್ ಅವನ ಚಾಲೆಂಜ್ ನಂತೆ ಒಬ್ಬ ಡಾಕ್ಟರ್ ಆಗ್ತಾನೆ. ಅವನು ಡಾಕ್ಟರ್ ಗಳ ಕೋರ್ಟ್ ನಲ್ಲಿ ತನ್ನ ಆವಿಷ್ಕಾರದ ಬಗ್ಗೆ ಹೇಳುತ್ತಾ, ನಾವು ಪ್ರಯತ್ನ ಪಟ್ಟರೆ ಸಾವನ್ನು ಗೆಲ್ಲಬಹುದು ಅಂದು ತನ್ನ ಆವಿಷ್ಕಾರ ತೋರಿಸ್ತಾನೆ. ಅವನು 3 ಡೆಡ್ ಬಾಡಿಗಳನ್ನ ಜೋಡಿಸಿ ಅದಕ್ಕೆ ಒಂದು ಡಿವೈಸ್ ಕರೆಂಟ್ ಮೂಲಕ ಜೀವಂತಗೊಳಿಸುತ್ತಾನೆ. ಇದನ್ನೆಲ್ಲ ಒಬ್ಬ ಸೂಕ್ಷ್ಮವಾಗಿ ಗಮನಿಸುತ್ತಿರ್ತಾನೆ. ಆ ಡೆಡ್ ಬಾಡಿಗೆ ಆಪಲ್ ಕೊಟ್ಟು ಅದರ ಚಲನವಲನಗಳನ್ನ ಹೇಳುತ್ತಾ ಗರ್ವ ಪಡ್ತಿರ್ಬೇಕಾದ್ರೆ ಎಲ್ಲಾ ಡಾಕ್ಟರ್ಗಳು ಅದನ್ನು ವಿರೋಧ ಮಾಡ್ತಾರೆ. ಇದು ಅನೈತಿಕ, ಅವೈಜ್ಞಾನಿಕ, ನಾವು ಪ್ರಕೃತಿಯನ್ನ ಗೆಲ್ಲಬಾರದು, ಸತ್ತವರನ್ನ ಮತ್ತೆ ಬದುಕಿಸಬಾರದು ಅಂತ ಹೇಳಿದಾಗ ವಿಕ್ಟರ್ ಸಿಟ್ಟಿನಲ್ಲಿ, ನೀವು ಇನ್ನು ಹಳೆ ಕಾಲದ ಹಳೆ ಯೋಚನೆಯಲ್ಲಿದ್ದೀರಿ ಅಂತ ಆಪಲ್ ಬಿಸಾಕಿ ತನ್ನ ಡಿವೈಸ್ ಆಫ್ ಮಾಡ್ತಾನೆ. ಅವನು ತನ್ನ ಮನೆಗೆ ಬಂದಾಗ ಆ ಕೋರ್ಟ್ ನಲ್ಲಿದ್ದ ವ್ಯಕ್ತಿ ಅವನ ಮನೆಗೆ ಬಂದು, ನಾನು ಹೆರಿಂಚ್ ಹರ್ಲ್ಯಾಂಡರ್, ನಾನು ನಿಮ್ಮ ತಮ್ಮನ ಚಿಕ್ಕ ಮಾವ, ನನ್ನ ಮಗಳನ್ನ ಅವನು ಮದುವೆ ಆಗ್ತಿದ್ದಾನೆ, ಇನ್ನು ಕೆಲವೇ ದಿನಗಳಲ್ಲಿ ಅವರು ಇಲ್ಲಿರ್ತಾರೆ ಅಂತ ಹೇಳಿ ಅವರ ಫೋಟೋ ತೋರಿಸ್ತಾನೆ ಮತ್ತು ಅವನು ವಿಕ್ಟರ್ ಸಂಶೋಧನೆ ಬಗ್ಗೆ ಇಂಪ್ರೆಸ್ ಆಗಿರ್ತಾನೆ. ಮುಂದಿನ ಸೀನ್ ನಲ್ಲಿ ವಿಕ್ಟರ್ ಹರ್ಲ್ಯಾಂಡರ್ ಮನೆಗೆ ಬರ್ತಾನೆ. ಅಲ್ಲಿ ಅವನ ರಿಸರ್ಚ್ ಪೇಪರ್ ಹರ್ಲ್ಯಾಂಡರ್ ಗೆ ಕೊಡ್ತಾನೆ. ಹರ್ಲ್ಯಾಂಡರ್ ಕೂಡ ಅವನ ಆವಿಷ್ಕಾರದಲ್ಲಿ ಇಂಟ್ರೆಸ್ಟ್ ಇರೋದು ಹೇಳ್ತಾನೆ. ನೀನು ನಿನ್ನ ಆವಿಷ್ಕಾರ ಮುಂದುವರಿಸು, ನಾನು ಅದಕ್ಕೆ ಫಂಡ್ ಮಾಡ್ತೀನಿ, ಬದಲಿಗೆ ಮುಂದೆ ನನಗೆ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವನ ತಮ್ಮ ವಿಲಿಯಂ ಮತ್ತು ಅವನು ಮದುವೆ ಆಗೋ ಹುಡುಗಿ ಎಲಿಜಬೆತ್ ಅಲ್ಲಿಗೆ ಬರ್ತಾರೆ. ಆಕೆಯನ್ನು ನೋಡಿದ ತಕ್ಷಣ ವಿಕ್ಟರ್ಗೆ ಒಂದು ನೋಟದಲ್ಲಿ ಏನೋ ಫೀಲಿಂಗ್ ಬರುತ್ತೆ. ವಿಕ್ಟರ್ ಅವರ ಜೊತೆ ಮಾತನಾಡುತ್ತಿರುವಾಗ ವಿಕ್ಟರ್ ತನ್ನ ಆವಿಷ್ಕಾರದ ಬಗ್ಗೆ ಗರ್ವ ಪಡುತ್ತಿರ್ತಾನೆ ಮತ್ತು ತಂತಾನೆ ಹೊಗಳುತ್ತಿರುತ್ತಾನೆ. ಅದನ್ನು ನೋಡಿ ಎಲಿಜಬೆತ್ ನಗ್ತಾಳೆ ಮತ್ತು ಅವನಿಗೆ, ನೀನು ನಕಲಿ ಗರ್ವದಿಂದ ಮೂರ್ಖನಾಗಿದ್ದಿ ಅಂತ ಮಾತಿನಲ್ಲೇ ಹೊಡೆಯುತ್ತಾಳೆ. ವಿಕ್ಟರ್ ಕೂಡ ಬೇಸರದಲ್ಲಿ ಅಲ್ಲಿಂದ ಹೋಗ್ತಾನೆ. ಕೆಲವು ದಿನಗಳ ಬಳಿಕ ಹರ್ಲ್ಯಾಂಡರ್, ವಿಲಿಯಂ ಮತ್ತು ವಿಕ್ಟರ್ ಊರಾಚೆ ಇರುವ ಒಂದು ಮ್ಯಾನ್ಷನ್ ಗೆ ಬಂದು ಅದರ ತಪಾಸಣೆ ಮಾಡಿ ವಿಕ್ಟರ್ ಗೆ ಬೇಕಾದ ವಸ್ತುಗಳನ್ನೆಲ್ಲ ಹರ್ಲ್ಯಾಂಡರ್ ಗೆ ಹೇಳುವ ಮೂಲಕ ಅವರಿಬ್ಬರ ಡೀಲ್ ಓಕೆ
ಆಗುತ್ತೆ. ವಿಕ್ಟರ್ ಫ್ರೆಶ್ ಆಗಿ ಸತ್ತವರ ಕೈದಿಗಳ ಹುಡುಕಾಟ ನಡೆಸ್ತಾನೆ. ಹೀಗಿರುವಾಗ ತಮ್ಮನ ಪಿಯೋನ್ಸೆ ಮಾರ್ಕೆಟಿನಲ್ಲಿ ಇರುವುದು ನೋಡಿ ಆಕೆಗೆ ಫಾಲೋ ಮಾಡಿ ಚರ್ಚ್ ಒಂದರಲ್ಲಿ ಕನ್ಫೆಷನ್ಗೆ ಫಾದರ್ ರೀತಿ ಕೂತು ಆಕೆಯ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋ ಸಮಯ ಆಕೆ ಅದಾಗಲೇ ಫಾಲೋ ಮಾಡುತ್ತಿರುವುದು ಗಮನಿಸಿ ಬೇಕು ಅಂತ ಅವನಿಗೆ ಬೈತಾಳೆ. ಹೀಗೆ ಅವರಿಬ್ಬರು ಒಂದು ಹೋಟೆಲ್ ನಲ್ಲಿ ಮಾತನಾಡುತ್ತಾ ವಿಕ್ಟರ್ ಲವ್ ಗೆ ಬೀಳ್ತಾನೆ. ಜೊತೆಗೆ ತನ್ನ ಎಕ್ಸ್ಪೆರಿಮೆಂಟ್ ಸಲಕರಣೆ ಖರೀದಿ ಮಾಡುತ್ತಾ ತನ್ನ ತಮ್ಮನಿಗೆ ಆ ಡಿವೈಸ್ ಮತ್ತು ಅರಮನೆ ರೀಬಿಲ್ಡ್ ಮಾಡಲು ಅಲ್ಲೇ ಇರಿಸ್ತಾನೆ. ವಿಕ್ಟರ್ ಎಲಿಜಬೆತ್ ಜೊತೆ ಕಾಲ ಕಳೀತಿರ್ತಾನೆ. ಹೀಗಿರುವಾಗ ಹರ್ಲ್ಯಾಂಡರ್ ವಿಕ್ಟರ್ ಎಲಿಜಬೆತ್ ಸರಸದ ವಿಚಾರ ಕೇಳಿ ಅವನಿಗೆ ನನಗೆ ಮೋಸ ಮಾಡಬೇಡ, ಯಾಕೆ ಅಂದ್ರೆ ನಿನ್ನ ಎಕ್ಸ್ಪೆರಿಮೆಂಟ್ ಗೆ ಫಂಡ್ ನಾನೇ ಮಾಡ್ತಿದ್ದೀನಿ ಅಂತ ಹೇಳಿ ಯುದ್ಧ ಶುರುವಾಗಲಿದೆ. ಆಗ ನಿನಗೆ ಎಷ್ಟು ಬೇಕೋ ಅಷ್ಟು ಹೆಣಗಳು ಸಿಗುತ್ತವೆ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ಎಲಿಜಬೆತ್ ವಿಕ್ಟರ್ ಬಳಿ ಬಂದಾಗ ವಿಕ್ಟರ್ ಪ್ರೀತಿಯ ಮಾತನಾಡುತ್ತಾ ಆಕೆಯನ್ನು ಕಿಸ್ ಮಾಡಲು ಬಂದಾಗ ಆಕೆ ಅದರಿಂದ ತಪ್ಪಿಸಿಕೊಂಡು ಪಂಜರದಲ್ಲಿದ್ದ ಬಟರ್ಫ್ಲೈಗೆ ರಿಲೀಸ್ ಮಾಡಬೇಕು. ಅವನ ಪ್ರೀತಿ ನಿರಾಕರಿಸಿ ಅಲ್ಲಿಂದ ಹೋಗ್ತಾಳೆ. ವಿಕ್ಟರ್ ಅದೇ ದುಃಖದಲ್ಲಿದ್ದಾಗ ಅವನಿಗೆ ಬೆನ್ನು ಮೂಳೆ ಮೂಲಕ ಸತ್ತವರನ್ನ ಜೀವಂತಗೊಳಿಸಬಹುದು ಅಂತ ಕಂಡಿಡಿತಾನೆ. ಹೀಗೆ ತನ್ನ ಆವಿಷ್ಕಾರಕ್ಕೆ ಯುದ್ಧದಲ್ಲಿ ಸತ್ತ ಹೆಣಗಳನ್ನ ಅರಮನೆಗೆ ತಂದು ಅದರಲ್ಲಿ ಸೂಕ್ತವಾದ ಹೆಣಗಳನ್ನ ಬೇರೆ ಬೇರೆ ದೇಹದ ಬೇರೆ ಬೇರೆ ಪಾರ್ಟ್ಗಳನ್ನ ಜೋಡಿಸಿ ಒಂದು ಬಾಡಿ ರೆಡಿ ಮಾಡ್ತಾನೆ. ಮತ್ತು ಹರ್ಲ್ಯಾಂಡರ್ ಬಳಿ ನಾವು ರೆಡಿ ಆಗಿದ್ದೇವೆ ಅಂತ ಹೇಳೋಕೆ ಬಂದಾಗ ಹರ್ಲ್ಯಾಂಡರ್ ಮರೆಯಲ್ಲಿ ನಿಂತುಕೊಂಡು ಸ್ಟಿಕ್ ನಲ್ಲಿದ್ದ ಮೆಡಿಸಿನ್ ಕೊಡು ಅಂತ ಹೇಳ್ತಾನೆ. ವಿಕ್ಟರ್ ಅದನ್ನು ಕೊಡಲು ಹೊರಟಾಗ ಹರ್ಲ್ಯಾಂಡರ್ ಗೆ ಒಂದು ಕಾಯಿಲೆ ಇದೆ, ಅದರಿಂದ ಅವನು ಕೆಲವೇ ದಿನಗಳಲ್ಲಿ ಸಾಯ್ತಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಹರ್ಲ್ಯಾಂಡರ್ ವಿಕ್ಟರ್ ಆವಿಷ್ಕಾರಕ್ಕೆ ಫಂಡ್ ಮಾಡುತ್ತಿದ್ದು ಅವನ ಆವಿಷ್ಕಾರದ ಸಹಾಯದಿಂದ ಅವನು ಸರಿ ಹೋಗಬಹುದು ಅಂತ ಅವನ ಯೋಚನೆಯಾಗಿರುತ್ತೆ. ಆದರೆ ವಿಕ್ಟರ್ ಅವನ ಕೋರಿಕೆಯನ್ನು ನಿರಾಕರಿಸುತ್ತಾನೆ. ನನ್ನಿಂದ ನಿನಗೆ ಬದುಕಿಸಲು ಆಗಲ್ಲ ಅಂತಾನೆ. ಹರ್ಲ್ಯಾಂಡರ್ ಬಿಡದೆ ನೀನು ಸಹಾಯ ಮಾಡಿಲ್ಲ ಅಂದ್ರೆ ಈ ಡಿವೈಸ್ ಬಿಸಾಕುವೆ ಅಂತ ಬೆದರಿಸುತ್ತಾನೆ. ವಿಕ್ಟರ್ ಅವನನ್ನು ತಡೆಯಲು ಹೋದಾಗ ಹರ್ಲ್ಯಾಂಡರ್ ಜಾರಿ ಕೆಳಗೆ ಬಿದ್ದು ಸಾಯ್ತಾನೆ. ವಿಕ್ಟರ್ ಹೇಗೋ ಮುರಿದು ಬಿದ್ದ ಡಿವೈಸ್ ಪಾರ್ಟ್ ಅನ್ನು ಜೋಡಿಸಿ ತನ್ನ ಮಷೀನ್ ರೆಡಿ ಮಾಡಿ ಸಿಡಿಲಿನ ಮೂಲಕ ವಿದ್ಯುತ್ ಅನ್ನು ಆ ಡಿವೈಸ್ ಗೆ ಹರಿಸಿ ಆ ಹೆಣವನ್ನು ಜೀವಂತಗೊಳಿಸಲು ಪ್ರಯತ್ನ ಪಟ್ಟು ವಿಫಲನಾಗುತ್ತಾನೆ. ಅದೇ ದುಃಖದಲ್ಲಿ ಬಂದು ಮಲಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಎಚ್ಚರಗೊಂಡಾಗ ಆ ಹೆಣ ಜೀವಂತವಾಗಿದ್ದು ಅವನ ಬೆಡ್ ಹತ್ರ ನಿಂತಿರುತ್ತೆ. ವಿಕ್ಟರ್ಗೆ ಆಶ್ಚರ್ಯ ಮತ್ತು ಖುಷಿ. ಅವನಿಗೆ ಪ್ರೀತಿಯಿಂದ ಮಾತನಾಡಿಸುತ್ತಾ ಅವನಿಗೆ ಸೂರ್ಯನ ಬೆಳಕು ತೋರಿಸಿ ನಾನು ವಿಕ್ಟರ್ ಅಂತ ಹೇಳ್ತಾನೆ. ಅದು ಕೂಡ ಅವನ ಹೆಸರು ರಿಪೀಟ್ ಮಾಡುತ್ತೆ. ಇತ್ತ ವಿಲಿಯಂಗೆ ವಿಕ್ಟರ್ಗೆ ಒಂದು ದೊಡ್ಡ ಕಾಲೇಜಿನಿಂದ ಕೆಲಸದ ಲೆಟರ್ ಬಂದಿರುತ್ತೆ. ಎಲಿಜಬೆತ್ ಕೂಡ ತನ್ನ ಚಿಕ್ಕಪ್ಪನ ಬಗ್ಗೆ ಚಿಂತಿಸುತ್ತಿರುತ್ತಾಳೆ. ಇತ್ತ ವಿಕ್ಟರ್ ಆ ಹೆಣವನ್ನು ಹೆಣ ಅನ್ನೋದು ಬೇಡ, ದೈತ್ಯ ಅಂತ ಕರೆಯೋಣ. ಸೊ ಆ ದೈತ್ಯವನ್ನು ಪೆಟ್ ರೀತಿ ನೋಡ್ಕೋತಿರ್ತಾನೆ. ಅದಕ್ಕೆ ಸರಪಳಿಯಿಂದ ಕಟ್ಟಿರ್ತಾನೆ. ಅದು ಕೂಡ ಒಂದು ಸಣ್ಣ ಮಗು ರೀತಿ ಎಲ್ಲವನ್ನು ಹೊಸದಾಗಿ ನೋಡುತ್ತಿರುತ್ತೆ. ಹೀಗೆ ಕೆಲವು ತಿಂಗಳು ಕಳೆದವು. ವಿಕ್ಟರ್ ಅದರ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಿದ್ದ. ನನಗೆ ನಿನ್ನ ನೋಡ್ಕೋದ್ರಲ್ಲಿ ಸುಸ್ತಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸುತ್ತಾನೆ. ಅದೇ ಸಮಯ ಆ ದೈತ್ಯ ಉಸ್ತರ ಹಿಡಿದು ತನ್ನ ಕೈ ರಕ್ತ ಬರಿಸ್ಕೋತಾನೆ. ಆದರೆ ಅದು ತಾನಾಗಿ ಸರಿಯಾಗಿ ಮಾಯವಾಗುತ್ತೆ. ಅದನ್ನು ನೋಡಿ ವಿಕ್ಟರ್ಗೆ ಆಶ್ಚರ್ಯವಾಗುತ್ತೆ. ವಿಕ್ಟರ್ ಬರಬರುತ್ತಾ ಅದರ ಸ್ವಭಾವದಿಂದ ವಿಚಲಿತಗೊಳ್ಳುತ್ತಾ ನೀನು ವಿಕ್ಟರ್ ಬಿಟ್ಟು ಬೇರೇನಾದ್ರೂ ಮಾತನಾಡು, ನೀನು ಕೂಡ ಯೋಚಿಸ್ತೀಯಾ ಅಂತ ನನಗೆ ಗೊತ್ತು, ನಾನೇ ನಿನಗೆ ಕ್ರಿಯೇಟ್ ಮಾಡಿದ್ದೇನೆ, ನನಗೆ ಹೆದರ್ಬೇಡ ಅಂತ ಬೆದರಿಸುತ್ತಾನೆ ಮತ್ತು ಸರಪಳಿಯಲ್ಲಿ ಬಂಧಿಸುತ್ತಾನೆ. ಇತ್ತ ವಿಲಿಯಂ ಮತ್ತು ಎಲಿಜಬೆತ್ ಅಲ್ಲಿಗೆ ಬರ್ತಾರೆ. ವಿಕ್ಟರ್ ಅವರನ್ನು ಖುಷಿಯಲ್ಲಿ ಬರಮಾಡ್ಕೋತಾನೆ ಮತ್ತು ತನ್ನ ಆವಿಷ್ಕಾರದ ಬಗ್ಗೆ ಎಕ್ಸೈಟ್ ನಲ್ಲಿ ಹೇಳ್ತಿರ್ಬೇಕಾದ್ರೆ ಎಲಿಜಬೆತ್ ತನ್ನ ಅಂಕಲ್ ಬಗ್ಗೆ ಕೇಳಿದಾಗ ವಿಕ್ಟರ್ ಅವರು ಇಲ್ಲಿಗೆ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಎಲಿಜಬೆತ್ ಏನೋ ಶಬ್ದವನ್ನು ಗಮನಿಸಿ ಬೇಸ್ಮೆಂಟ್ ಗೆ ಬರ್ತಾಳೆ. ಅಲ್ಲಿ ಆ ದೈತ್ಯ ಕುಂತಿದ್ದು ಅವಳು ನೋಡಿ ಅದರ ಬಳಿ ಹೋಗ್ತಾಳೆ. ಉತ್ಸುಕತೆಯಲ್ಲಿ ತನ್ನ ಕೈ ಮುಂದೆ ಮಾಡ್ತಾಳೆ. ಅದಕ್ಕೂ ಕೂಡ ಇದೆಲ್ಲ ಹೊಸದು. ಆಕೆಯನ್ನು ಬಹಳ ಸಲಿಗೆಯಿಂದ ನೋಡುತ್ತೆ. ಆಕೆ ಅದರ ಮೈಮಾಟ ನೋಡಿ ಅದರ ಗಾಯದ ಬಗ್ಗೆ ಕೇಳ್ತಾಳೆ. ಇತ್ತ ವಿಲಿಯಂ ಜಾಬ್ ಲೆಟರ್ ವಿಕ್ಟರ್ ಗೆ ಕೊಟ್ಟಾಗ ವಿಕ್ಟರ್ ಅದನ್ನ ನಿರ್ಲಕ್ಷಿಸುತ್ತಾನೆ. ಅಷ್ಟರಲ್ಲಿ ಎಲಿಜಬೆತ್ ಅಲ್ಲಿಗೆ ಬಂದು ಕೆಳಗೆ ಒಬ್ಬ ಮನುಷ್ಯನಿದ್ದಾನೆ, ಅವನಿಗೆ ಗಾಯಗಳಾಗಿವೆ ಅಂತ ಹೇಳ್ತಾಳೆ. ವಿಕ್ಟರ್ ನಾನೇನು ಮಾಡಿಲ್ಲ, ಅವನ ಗಾಯಗಳೆಲ್ಲ ಈ ಜಗತ್ತಿನವರು ಮಾಡಿದ್ರು, ನಾನು ಅದಕ್ಕೆ ಕೇವಲ ಜೀವಂತ ಮಾಡಿದ್ದೇನೆ ಅಂದು ಅದರ ಬಳಿ ಕರ್ಕೊಂಡು ಹೋಗ್ತಾನೆ. ಅದನ್ನ ತೋರಿಸುತ್ತಾ ಇದು ನಮ್ಮ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುತ್ತಿದೆ, ಇದು ಬಹಳ ಶಕ್ತಿವಂತ ಅಂತ ಹೇಳಿ ಅವರಿಗೆ ಪರಿಚಯ ಮಾಡಿಸುತ್ತಾನೆ. ಮತ್ತು ಅದನ್ನ ಸೇಫ್ಟಿಗೋಸ್ಕರ ಬಂಧಿಸಿಟ್ಟಿದ್ದೀನಿ, ಇದಕ್ಕೆ ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲ ಅಂದಾಗ ಎಲಿಜಬೆತ್ ನಿನಗೂ ಕೂಡ ಅಂದು ಅದರ ಜೊತೆ ಆಡ್ತಾಳೆ. ಅದೇ ರಾತ್ರಿ ವಿಲಿಯಂ ವಿಕ್ಟರ್ಗೆ ಅದರೊಳಗೆ ಆತ್ಮ ಹೇಗೆ ಬಂತು ಅಂತ ಪ್ರಶ್ನೆ ಕೇಳಿದಾಗ ವಿಕ್ಟರ್ ನನಗೆ ಗೊತ್ತಿಲ್ಲ ಅಂತಾನೆ. ಎಲಿಜಬೆತ್ ಮತ್ತೆ ಅದರ ಬಳಿ ಬರ್ತಾಳೆ. ಅದು ನೀರಲ್ಲಿ ಆಡುತ್ತಿರುತ್ತೆ. ಎಲಿಜಬೆತ್ ಅದರ ಜೊತೆ ಕೂತು ಪ್ರೀತಿಯಿಂದ ಮಾತನಾಡಿಸುತ್ತಾ ಆಕೆ ಹೆಸರು ಹೇಳ್ತಾಳೆ. ಅದಕ್ಕೆ ನೋಡಿದಾಗೆಲ್ಲ ಆಕೆಗೆ ಏನೋ
ಏನೋ ಒಂದು ಭಾವನೆ ಮುಖದ ಮೇಲೆ ನಾವು ನೋಡ್ತೇವೆ. ಅದು ಆಕೆಯ ಹೆಸರು ಹೇಳದಿದ್ದಾಗ ಆಕೆ ಅಲ್ಲಿಂದ ಹೋಗ್ತಾಳೆ. ಆಕೆ ಹೋದ ಮೇಲೆ ಆ ದೈತ್ಯ ಎಲಿಜಬೆತ್ ಅಂತ ಹೇಳುತ್ತೆ. ಹೊರಗೆ ವಿಕ್ಟರ್ ಎಲಿಜಬೆತ್ಗೆ ನೀನು ಅದರಿಂದ ದೂರ ಇರಬೇಕು, ಅದು ಜೀವಂತವಾಗಿದ್ರು ಒಂದು ಮೂರ್ಖ ಜೀವಿ ಅಂದಾಗ ಎಲಿಜಬೆತ್ ಅದು ಜೀವಿ ಅಲ್ಲ, ಅದಕ್ಕೂ ಭಾವನೆಗಳಿವೆ, ಅದರೊಳಗೆ ಒಂದು ಪವಿತ್ರ ಹೃದಯವಿದೆ, ನಾನು ಅದನ್ನ ಅರ್ಥ ಮಾಡಿಕೊಂಡಿದ್ದೇನೆ ಅಂದಾಗ ವಿಕ್ಟರ್ ನಿನಗೆ ನನ್ನ ಹೃದಯ ಪ್ರೀತಿ ಕಂಡಿಲ್ವಾ ಅಂತ ಕೇಳಿದಾಗ ಎಲಿಜಬೆತ್ ಅದು ಪ್ರೀತಿಯಲ್ಲ ಕಾಮ ಅಂದು ಅಲ್ಲಿಂದ ಹೋಗ್ತಾಳೆ. ವಿಕ್ಟರ್ ಅದೇ ಸಿಟ್ಟಿನಲ್ಲಿ ಆ ದೈತ್ಯನ ಬಳಿ ಬಂದು ನಿಂದು ಪವಿತ್ರ ಹೃದಯನ, ನೀನು ಹಾಗಿಲ್ಲ, ಯಾಕೆ ಅಂದ್ರೆ ನಿನ್ನ ಹೃದಯ ನಾನೇ ಕೂಡಿಸಿದವನು, ನಾನೇ ನನ್ನ ಕಥೆಯಲ್ಲಿ ವಿಲನಾದೆ ಅಂತ ಅಂದು ಅದಕ್ಕೆ ಪೆಟ್ ರೀತಿ ಹೊಡೆಯುತ್ತಾ ಕಾಲು ಮುಂದೆ ಮಾಡು ಕೈ ಮುಂದೆ ಮಾಡು ಅಂತ ಆರ್ಡರ್ ಕೊಡುತ್ತಿದ್ದಾಗ ಅದಕ್ಕೆ ಸಿಟ್ಟು ಬಂದು ಅವನ ಕೈಯಿಂದ ರಾಡ್ ಎಳ್ಕೊಂಡು ಅದನ್ನ ಬೆಂಡ್ ಮಾಡಿ ವಿಕ್ಟರ್ ವಿಕ್ಟರ್ ಅಂತ ಆಕ್ರೋಶದಲ್ಲಿ ಕೂಗಾಡ್ತಾನೆ. ಅದನ್ನು ನೋಡಿ ವಿಕ್ಟರ್ ಅಲ್ಲಿಂದ ಭಯದಲ್ಲಿ ಓಡೋಗ್ತಾನೆ. ಬೆಳಿಗ್ಗೆ ವಿಲಿಯಂಗೆ ನಾನು ತಪ್ಪು ಮಾಡಿದೆ, ಅದು ತುಂಬಾ ಡೇಂಜರಸ್ ಜೀವಿ ಎಂದು ಅವನಿಗೆ ಹೆರ್ಲ್ಯಾಂಡರ್ ಹೆಣವನ್ನು ತೋರಿಸಿ ಆ ಜೀವಿನೇ ಇವನನ್ನು ಕೊಂದಿತು ಅಂತ ಆರೋಪ ಹೊರಿಸ್ತಾನೆ ಮತ್ತು ಅವರಿಗೆ ಅಲ್ಲಿಂದ ಹೋಗಿ ಅಂತ ಕಳಿಸ್ತಾನೆ. ಅವರು ಹೋದ ಮೇಲೆ ಪೂರ್ತಿ ಅರಮನೆಗೆ ಪೆಟ್ರೋಲ್ ಮತ್ತು ಡೈನಮೈಟ್ ಪೌಡರ್ ಗಳನ್ನ ಇಟ್ಟು ಆ ಜೀವಿಗೆ ಹೊಸ ಶಬ್ದ ಹೇಳು ಆಗ ಬಿಡ್ತೀನಿ ಅಂದಾಗ ಅದು ಎಲಿಜಬೆತ್ ಅನ್ನುತ್ತೆ. ವಿಕ್ಟರ್ ಅರಮನೆಗೆ ಬೆಂಕಿ ಹಚ್ಚಿ ಹೊರಗೆ ಬಂದಾಗ ಆ ಜೀವಿ ಭಯದಲ್ಲಿ ವಿಕ್ಟರ್ ಹೆಸರು ಕೂಗಾಡೋದು ಕೇಳಿ ಎಲ್ಲೋ ಒಂದು ಕಡೆ ತಂದೆಯ ಭಾವನೆ ಅವನಲ್ಲಿ ಬಂದು ಅದನ್ನ ಕಾಪಾಡೋಕೆ ಮತ್ತೆ ಒಳಗೆ ಬರುತ್ತಿರುವಷ್ಟರಲ್ಲಿ ಬಾಂಬ್ ಸಿಡಿದು ಅರಮನೆ ಧ್ವಂಸವಾಗಿ ಅದರಿಂದ ಅವನ ಒಂದು ಕಾಲು ಕಿತ್ತಿಕೊಳ್ಳುತ್ತೆ. ಅರಮನೆ ಬ್ಲಾಸ್ಟ್ ಆಗುತ್ತೆ. ಎಲಿಜಬೆತ್ ವಾಪಸ್ ಬಂದು ವಿಕ್ಟರ್ಗೆ ಕಾಪಾಡ್ತಾಳೆ. ಹೀಗೆ ತನ್ನ ಕತೆ ಮುಗಿಸುತ್ತಾನೆ. ಅಷ್ಟರಲ್ಲಿ ಆ ದೈತ್ಯ ಹಡಗಿನೊಳಗೆ ಅವರಿದ್ದ ರೂಮ್ಗೆ ಬಂದು ಕ್ಯಾಪ್ಟನ್ಗೆ ಕೊಲ್ಲೋಕೆ ಹೊರಟಾಗ ಕ್ಯಾಪ್ಟನ್ ಹೊಡಿ ನನ್ನ, ಕೊಂದಾಕು ನನ್ನನ್ನ, ನಿನ್ನ ಮಾಲೀಕ ಹೇಳಿದ ರಾಕ್ಷಸನ ಕತೆ ನಿಜ ಅಂತ ನಿರೂಪಿಸು ಅಂದಾಗ ಆ ದೈತ್ಯ ನೀನು ನನ್ನ ಮಾಲೀಕನ ಕತೆ ಕೇಳಿದೆ, ಇವಾಗ ನನ್ನ ಕತೆ ಕೇಳು ಅಂತ ತನ್ನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಆ ಅರಮನೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಕಟ್ಟಡದ ಗೋಡೆ ಆ ಮಷೀನ್ ಗಳೆಲ್ಲ ಬೀಳೋಕೆ ಶುರು ಮಾಡುತ್ತೆ. ನಾನು ನಿನ್ನ ಹೆಸರು ಕೂಗಾಡ್ದೆ, ನೀನು ಹೋಗಿದೀಯಾ, ನಾನೊಬ್ಬನೇ ಇಲ್ಲಿದ್ದೀನಿ ಅಂತ ಅರ್ಥವಾಯಿತು. ಆಗ ಅದು ತನ್ನ ಸರಪಳಿ ಬಿಡಿಸಿಕೊಂಡು ನೀರಿನ ಸುರಂಗದ ಮೂಲಕ ತಪ್ಪಿಸಿಕೊಳ್ಳುತ್ತೆ. ನದಿಯಿಂದ ದಡಕ್ಕೆ ಸೇರಿ ಒಂದು ಕಾಡಿಗೆ ಬರುತ್ತೆ. ಅಲ್ಲಿ ಮನುಷ್ಯರ ಅಸ್ಥಿಪಂಜರಗಳನ್ನು ನೋಡಿ ಅಚ್ಚರಿ ಪಡುತ್ತೆ ಮತ್ತು ಅಲ್ಲೇ ಸಮೀಪದಲ್ಲಿ ಒಂದು ಜಿಂಕೆಯನ್ನು ನೋಡಿ ಅದರ ಹತ್ರ ಹೋಗುತ್ತೆ. ಅದಕ್ಕೆ ಹಣ್ಣನ್ನು ತಿನ್ನಿಸುತ್ತೆ. ಅವನು ತಿಂತಾನೆ. ಅಷ್ಟರಲ್ಲಿ ಬೇಟೆಗಾರರು ಆ ಜಿಂಕೆಯನ್ನ ಗುಂಡು ಹಾರಿಸಿ ಕೊಂದು ಆ ದೈತ್ಯವನ್ನು ಗುಂಡಿಕ್ತಾರೆ. ಅವನು ಅಲ್ಲಿಂದ ಓಡಿ ಬರ್ತಾನೆ. ಆದರೆ ಅದರಿಂದ ಅವನಿಗೆ ಏನೂ ಆಗಿರಲ್ಲ. ಗಾಯ ಕೂಡ ಮಾಯವಾಗಿರುತ್ತೆ. ಅವನು ಸುತ್ತುತ್ತಾ ಕಾಡಿನಾಚೆ ಒಂದು ಮನೆಗೆ ಬರ್ತಾನೆ. ಅಲ್ಲಿ ಒಂದು ಹಿಟ್ಟಿನ ಕಾರ್ಖಾನೆ ರೂಮಿನಲ್ಲಿ ಚಳಿಯಲ್ಲಿ ಬೆಚ್ಚಗೆ ಮಲಗುತ್ತಾನೆ. ಮರುದಿನ ಆ ಮನೆಯ ಮಾಲೀಕರು ಅಲ್ಲಿಗೆ ಬರ್ತಾರೆ. ಆಗ ಅವನಿಗೆ ಹೊಡೆದವರು ಅದೇ ಮನೆಯವರು ಅಂತ ನಮಗೆ ಗೊತ್ತಾಗುತ್ತೆ. ಅವನು ಅವರನ್ನ ಕದ್ದು ಮುಚ್ಚಿ ನೋಡ್ತಿರ್ತಾನೆ. ಆ ಕುಟುಂಬದಲ್ಲಿ ಒಬ್ಬ ಹಿರಿಯ ಕುರುಡ ಅಜ್ಜ ಇದ್ದು ಅವನಿಗೆ ಏನೋ ಒಂದು ಸಿಕ್ಸ್ ಸೆನ್ಸ್ ಹೊಡೆಯುತ್ತೆ. ಆ ದೈತ್ಯ ದಿನನಿತ್ಯ ಅವರ ಚಲನವಲನ ಗಮನಿಸುತ್ತಾನೆ. ಅವರು ಒಬ್ಬರನ್ನೊಬ್ಬರು ಶಬ್ದಗಳ ಮೂಲಕ ತಮ್ಮ ಭಾವನೆಗಳನ್ನ ಹೇಳಿಕೊಳ್ಳುತ್ತಿರ್ತಾರೆ. ಅದನ್ನು ಗಮನಿಸುತ್ತಾನೆ. ಹೀಗೆ ನಡೆಯುತ್ತಿರುವಾಗ ಆ ದೈತ್ಯಕ್ಕೆ ಆ ಕುಟುಂಬದ ಜೊತೆ ಅವನಿಗೆ ಅರಿವಿಲ್ಲದೆ ಬಾಂಧವ್ಯ ಬೆಳೆದು ಅವರಿಗಾಗಿ ಏನೋ ಒಂದು ಮಾಡಬೇಕು ಅಂತ ರಾತ್ರಿ ಕಟ್ಟಿಗೆಗಳನ್ನ ತಂದಿಟ್ಟಿರುತ್ತೆ. ಆಗ ಆ ಅಜ್ಜ ಇದನ್ನ ಕಾಡಿನ ಪವಿತ್ರ ಆತ್ಮ ನಮಗಾಗಿ ಮಾಡಿದೆ ಅಂತ ಹೇಳ್ತಾನೆ. ಹೀಗೆ ಆ ದೈತ್ಯ ಅವರಿಗಾಗಿ ಕೆಲಸಗಳನ್ನ ಮಾಡಿದ್ರೆ ಬದಲಿಗೆ ಅವರು ಕೂಡ ಊಟ ಬಟ್ಟೆಗಳನ್ನ ಕೊಡ್ತಿರ್ತಾರೆ. ಹೀಗೆ ಒಂದು ದಿನ ಅಜ್ಜನಿಗೆ ಮೊಮ್ಮಗಳು ಕತೆ ಹೇಳುತ್ತಿರುವಾಗ ತೋಳಗಳು ಅವರ ಮನೆಗೆ ಅಟ್ಯಾಕ್ ಮಾಡ್ತವೆ. ಅವು ಅವರ ಆಡುಗಳನ್ನ ತಿಂತವೆ ಮತ್ತು ಒಂದು ತೋಳ ಆ ಕಾರ್ಖಾನೆ ಹೊರಗೆ ಬಾಗಿಲನ್ನು ಓಪನ್ ಮಾಡಲು ಪ್ರಯತ್ನಿಸಿರುತ್ತದೆ. ಕುಟುಂಬದವರು ಗುಂಡಿಕ್ಕಿ ಎಲ್ಲಾ ತೋಳಗಳನ್ನು ಕೊಂದಾಕ್ತಾರೆ. ಆಗ ದೈತ್ಯನಿಗೆ ಅರ್ಥವಾಗುತ್ತೆ, ರಕ್ತಪಾತ ಮನುಷ್ಯರ ಹುಟ್ಟು ಗುಣ, ಇದು ಯಾವತ್ತೂ ಬದಲಾಗಲ್ಲ. ಮರುದಿನ ಕುಟುಂಬದ ಹಿರಿಯ ಮಕ್ಕಳು ಆ ಅಜ್ಜನಿಗೆ ಅಲ್ಲೇ ಬಿಟ್ಟು ಹೋಗ್ತಾರೆ ಮತ್ತು ಅಜ್ಜ ಒಬ್ಬನೇ ಇದ್ದಾಗ ಆ ದೈತ್ಯ ಅವನ ಬಳಿ ಬರ್ತಾನೆ. ಮನುಷ್ಯರ ಜೀವನಕ್ಕೆ ಕಾಲಿಡ್ತಾನೆ. ಅಜ್ಜ ಅವನನ್ನು ಅತಿಥಿ ಅಂತ ತಿಳಿದು ತನ್ನ ಆತಿಥ್ಯ ಮಾಡುತ್ತಿರುವಾಗ ಅವನು ಗಾಬರಿಯಲ್ಲಿ ಬಾಟಲ್ ಬಿಡಿಸ್ತಾನೆ. ಆ ಅಜ್ಜ ಅವನಿಗೆ ಮಾತನಾಡಿಸುತ್ತಾ ಅವನಿಗೆ ಸಮೀಪಕ್ಕೆ ಕರೆದು ಪ್ರೀತಿಯಿಂದ ಮಾತನಾಡಿಸುತ್ತಾ, ನೀನು ಕಾಡಿನ ಪವಿತ್ರ ಆತ್ಮ, ನನಗೆ ಗೊತ್ತು, ನೀನು ಆ ಕಾರ್ಖಾನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೆ ಅಲ್ವಾ ಅಂದು ಅವನ ಭರವಸೆ
ಆಸೆ ಗಳಿಸಿ ನಾನು ನಿನ್ನ ನೋಡೋಕೆ ಆಗಲ್ಲ, ಆದರೆ ನಿನ್ನ ಒಳಗಿನ ಒಳ್ಳೆತನ ಮತ್ತು ಕಾಳಜಿ ನನಗೆ ಅರ್ಥವಾಗುತ್ತೆ. ನೀನು ನನ್ನ ಜೊತೆ ಇಲ್ಲೇ ಇರು ನನ್ನ ಗೆಳೆಯ ಅಂತ ಅಜ್ಜ ಹೇಳ್ತಾನೆ. ಹೀಗೆ ಅವರಿಬ್ಬರು ಗೆಳೆಯರಾಗಿ ಅಜ್ಜ ಅವನಿಗೆ ಓದೋದು ಕಲಿಸುತ್ತಾನೆ. ಆಡಮ್ ಮತ್ತು ಈವಾ ಕಥೆಗಳನ್ನ ಹೇಳ್ತಾನೆ. ಅಜ್ಜನಿಂದ ಅವನು ಬಹಳಷ್ಟು ಕಲಿತಾನೆ. ಹೀಗೆ ಚಳಿಗಾಲ ಬರುತ್ತೆ, ಅವನಿಗೆ ಸ್ನೋ ಕೂಡ ಹೊಸದು, ಅವನು ಸ್ನೋ ಅಲ್ಲಿ ಆಡ್ತಾನೆ. ಅಜ್ಜ ಹೀಗೆ ಒಂದು ದಿನ ಬುಕ್ಗಳ ಬಗ್ಗೆ ಹೇಳುತ್ತಿರುವಾಗ ದೈತ್ಯ ನಾನ್ ಯಾರು, ನಾನು ಎಲ್ಲಿಂದ ಬಂದೆ ಅಂತ ತಿಳ್ಕೋದಿದೆ ಅಂತ ಹೇಳ್ತಾನೆ. ಆಗ ಅಜ್ಜ ತಾನು ಮಾಡಿದ ಪಾಪ, ಒಬ್ಬ ನಿರ್ದೋಷಿಯನ್ನ ಕೊಂದಿದ್ದು ಹೇಳಿ ನಾವು ಪಾಪಗಳನ್ನ ಮಾಡಿ ಅದನ್ನು ಮರಿತೇವೆ, ನಮಗೆ ತೊಂದರೆ ಕೊಟ್ಟ ವ್ಯಕ್ತಿಯನ್ನು ಕ್ಷಮಿಸುವುದು ಎಲ್ಲರ ಕೈಯಿಂದ ಸಾಧ್ಯವಿಲ್ಲ ಅಂತಾನೆ. ಆಗ ಆ ದೈತ್ಯ ಕೆಲವು ಕನಸುಗಳು ಬಿಟ್ಟರೆ ನನಗೆ ಯಾವುದೂ ನೆನಪಿಲ್ಲ, ವಿಕ್ಟರ್ ಎಂಬ ಶಬ್ದ ಒಂದೇ ನೆನಪಿದೆ ಅಂದಾಗ ಅಜ್ಜ ಹಾಗಾದ್ರೆ ಹುಡುಕು ಅಂತಾನೆ. ಅದರಂತೆ ಆ ದೈತ್ಯ ಅರಮನೆಗೆ ಬರ್ತಾನೆ. ಅಲ್ಲಿ ವಿಕ್ಟರ್ನ ಆವಿಷ್ಕಾರದ ಡಾಕ್ಯುಮೆಂಟ್ಗಳು ಮತ್ತು ಒಂದು ಹೆಣದ ಫೋಟೋ ನೋಡ್ತಾನೆ. ತನ್ನ ಅಸ್ತಿತ್ವದ ಬಗ್ಗೆ ತಿಳಿದುಕೊಂಡು ಕುಗ್ಗೋಗ್ತಾನೆ. ಹೀಗೆ ಅಲ್ಲಿ ವಿಕ್ಟರ್ನ ಜಾಬ್ ಲೆಟರ್ ಅವನಿಗೆ ಸಿಗುತ್ತೆ. ಅವನು ಅಲ್ಲಿಂದ ಅಜ್ಜನ ಮನೆಗೆ ಬಂದಾಗ ಆ ತೋಳಗಳು ಮತ್ತೆ ಅಲ್ಲಿಗೆ ಬಂದಿದ್ದು ನೋಡ್ತಾನೆ. ಒಳಗೆ ಬಂದು ನೋಡಿದ್ರೆ ಅಜ್ಜನಿಗೆ ತೋಳಗಳು ತಿಂತಿರ್ತವೆ. ಆಗ ಅವನು ಎಲ್ಲಾ ತೋಳಗಳನ್ನು ಕೊಂದಾಕ್ತಾನೆ. ಅಜ್ಜನಿಗೆ ಎಬ್ಬಿಸಿ ನನಗೆ ನಾನ್ ಯಾರು ಅಂತ ಗೊತ್ತಾಯ್ತು, ನಾನು ಎದರಿಂದ ಸೃಷ್ಟಿಯಾದೆ ಅಂತ ಗೊತ್ತಾಯ್ತು, ನಾನೊಬ್ಬ ಕಸ, ಹಲವು ಹೆಣಗಳಿಂದ ಮಾಡಲ್ಪಟ್ಟಿದ್ದೇನೆ, ನಾನೊಬ್ಬ ರಾಕ್ಷಸ ಅಂದಾಗ ಅಜ್ಜ ನನಗೆ ಗೊತ್ತು ನೀನ್ ಯಾರು ಅಂತ, ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ನನ್ನ ಪ್ರಾಣ ಸ್ನೇಹಿತ ಅಂದು ಅಜ್ಜ ಸಾಯ್ತಾನೆ. ಅಷ್ಟರಲ್ಲಿ ಅವರ ಮಕ್ಕಳು ಅಲ್ಲಿಗೆ ಬಂದು ಆ ದೈತ್ಯನೇ ಅಜ್ಜನಿಗೆ ಕೊಂದಿರಬಹುದು ಅಂತ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನು ಅಲ್ಲಿಂದ ಸ್ವಲ್ಪ ದೂರ ಬಂದಾಗ ಮತ್ತೆ ಅವರು ಹಿಂದಿನಿಂದ ಗುಂಡಾಕಿ ಅವನನ್ನು ಕೊಲ್ತಾರೆ. ರಾತ್ರಿ ಅವನು ಮತ್ತೆ ಜೀವಂತನಾಗ್ತಾನೆ. ಆದರೆ ಈಗ ಅವನೊಬ್ಬನೇ ಅನ್ನೋ ಭಾವನೆ ಮತ್ತು ಅವನು ಯಾವತ್ತೂ ಸಾಯಲ್ಲ ಅನ್ನೋ ಭಾವನೆ ಅವನಿಗೆ ಕಾಡೋಕೆ ಶುರು ಮಾಡುತ್ತೆ. ಆಗ ಅವನು ತನ್ನ ಸೃಷ್ಟಿಕರ್ತನಿಗೆ ಒಂದು ವರದಾನ ಕೇಳಲು ನಿರ್ಧಾರ ಮಾಡ್ತಾನೆ. ಈ ಕಡೆ ವಿಕ್ಟರ್ ವಿಲಿಯಂ ಮನೆಯಲ್ಲಿದ್ದು ತನ್ನ ಕೃತಕ ಕಾಲನ್ನು ಬಳಸ್ತಿರ್ತಾನೆ. ವಿಲಿಯಂ ಮತ್ತು ಎಲಿಜಬೆತ್ ಮದುವೆ ಇದ್ದು ವಿಲಿಯಂ ಅರಮನೆ ಮಾರ್ತಿದ್ದೀನಿ ಅಂತ ಹೇಳ್ತಾನೆ. ವಿಕ್ಟರ್ ಕೂಡ ಸರಿ ಎಂದು ಎಲಿಜಬೆತ್ ಬಳಿ ಬಂದು ನಾನು ಈಗ ನಿನ್ನ ಆ ಭಾವನೆಯಲ್ಲಿ ನೋಡುತ್ತಿಲ್ಲ, ನಿಮ್ಮಿಬ್ಬರಿಗೆ ಹೊಸ ಜೀವನದ ಶುಭಾಶಯಗಳು ಅಂದಾಗ ಎಲಿಜಬೆತ್ ಇವತ್ತು ನನ್ನ ಮದುವೆ, ಇವತ್ತು ಸುಳ್ಳು ಹೇಳಬೇಡ, ಈ ರೂಮ್ ನಿಂದ ತೊಲಗು ಅಂತ ಕಪಾಳ ಮೋಕ್ಷ ಮಾಡ್ತಾಳೆ. ಅಲ್ಲಿಂದ ವಿಕ್ಟರ್ ತನ್ನ ರೂಮ್ಗೆ ಬಂದಾಗ ಅವನಿಗೆ ಯಾರೋ ಬಂದಿರೋ ಹಾಗೆ ಭಾಸವಾಗುತ್ತೆ. ಆಗ ಅವನು ನೀನು ಇಲ್ಲೇ ಇದ್ರೆ ಮುಂದೆ ಬಾ ಅಂತ ಅಂತಾನೆ. ದೈತ್ಯ ಹೊರಗೆ ಬಂದು ನನಗೆ ಒಬ್ಬನೇ ಇರೋಕೆ ಆಗಲ್ಲ, ನಾನು ಸಾಯಲ್ಲ ಕೂಡ, ಅದಕ್ಕೆ ನೀನು ಒಬ್ಬ ನನಗೆ ಸಂಗಾತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ವಿಕ್ಟರ್ ಅದನ್ನ ನಿರಾಕರಿಸಿ ನೀನು ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಪೂರ್ತಿ ರಾಕ್ಷಸರ ಸಾಮ್ರಾಜ್ಯ ನಿರ್ಮಿಸ್ತೀಯಾ ಅಂತಾನೆ. ಅದಕ್ಕೆ ದೈತ್ಯ ನೀನು ಏನಾದ್ರೂ ಅನ್ಕೋ, ನಾನೇನು ಅಂತ ನನಗೆ ಗೊತ್ತು ಅಂದಾಗ ವಿಕ್ಟರ್ ಹೋಗು ಇಲ್ಲಿಂದ, ನಿನ್ನಂತ ರಾಕ್ಷಸನನ್ನು ನಾನು ಮತ್ತೆ ಸೃಷ್ಟಿಸಲ್ಲ ಅಂತಾನೆ. ಆಗ ದೈತ್ಯ ನಿನ್ನ ಸ್ವಾರ್ಥದಿಂದ ನಾನು ಹುಟ್ಟುಕೊಂಡೆ ಅಂತ ಅವನಿಗೆ ಹೊಡೆಯಲು ಶುರು ಮಾಡ್ತಾನೆ. ಆಗ ಅಲ್ಲಿ ಎಲಿಜಬೆತ್ ಬಂದು ದೈತ್ಯನಿಗೆ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟಾಗ ವಿಕ್ಟರ್ಗೆ ಅದನ್ನ ನೋಡೋಕಾಗದೆ ಎಲಿಜಬೆತ್ ದೂರ ಸರಿ ಅಲ್ಲಿಂದ ಅಂದಾಗ ಆಕೆ ಇಲ್ಲ ಎಂದು ದೈತ್ಯನೆದುರು ನಿಲ್ತಾಳೆ. ವಿಕ್ಟರ್ ಗುಂಡು ಆಕೆ ತಿಂತಾಳೆ. ಎಲ್ಲರೂ ಅಲ್ಲಿಗೆ ಬಂದಾಗ ಈ ರಾಕ್ಷಸನೇ ಅವಳನ್ನು ಕೊಂದಾಕ್ದ ಅಂತ ಹೇಳ್ತಾನೆ. ಎಲಿಜಬೆತ್ ದೈತ್ಯನಿಗೆ ನನಗೆ ಕರ್ಕೊಂಡೋಗು ಇಲ್ಲಿಂದ ಅಂತ ಹೇಳ್ತಾಳೆ. ವಿಲಿಯಂ ತನ್ನ ಕೊನೆ ಉಸಿರಿನಲ್ಲಿ ವಿಕ್ಟರ್ಗೆ ನಿಮಗೆ ನೋಡಿದ್ರೆ ಚಿಕ್ಕಂದಿನಿಂದ ನನಗೆ ಭಯವಾಗುತ್ತೆ, ನಿಮ್ಮ ಹುಚ್ಚತನದಿಂದ ರಾಕ್ಷಸ ಅವನಲ್ಲ ನೀವು ಅಂತ ಹೇಳಿ ಸಾಯ್ತಾನೆ. ಆಗ ವಿಕ್ಟರ್ ಆ ದೈತ್ಯನನ್ನು ಕೊಲ್ಲೋಕೆ ಗನ್ ತೆಗೆದು ಅವನ ಹಿಂದೆ ಬರ್ತಾನೆ. ಇತ್ತ ದೈತ್ಯ ಎಲಿಜಬೆತ್ ಅನ್ನು ಗುಹೆಯಲ್ಲಿ ತರ್ತಾನೆ. ಆಗ ಎಲಿಜಬೆತ್ ನಾನು ಭಾಗ್ಯಶಾಲಿ, ನಿನ್ನ ಪ್ರೀತಿಸುತ್ತಿದ್ದೇನೆ, ನಿನ್ನ ತೋಳಿನಲ್ಲೇ ಸಾಯ್ತಿದ್ದೀನಿ ಅಂತ ಹೇಳಿ ಸಾಯ್ತಾಳೆ. ಕೆಲ ಸಮಯದ ನಂತರ ವಿಕ್ಟರ್ ಅಲ್ಲಿಗೆ ಬಂದಾಗ ದೈತ್ಯ ಆಕೆ ಹೋದಳು, ಆಕೆ ಜೊತೆ ನಾನು ಹೋಗಬೇಕಿತ್ತು, ಆದರೆ ಹೋಗೋಕಾಗಲ್ಲ ನಿನ್ನಿಂದ, ನಿನ್ನ ಸ್ವಾರ್ಥಕ್ಕೆ ನನಗೆ ಸೃಷ್ಟಿ ಮಾಡಿದೆ, ನನ್ನ ರಾಕ್ಷಸ ಅಂದೆ ಅಲ್ವಾ, ಇವತ್ತಿನಿಂದ ನನ್ನ ರಾಕ್ಷಸತನ ತೋರಿಸ್ತೀನಿ ಅಂದು ಅವನ ಮೂಗು ಮುರಿತಾನೆ. ಮತ್ತು ಇವತ್ತಿನಿಂದ ನೀನು ನನ್ನ ಆಳು, ನಿನ್ನ ರಕ್ತ ಹೀಗೆ ಸುರಿಸ್ತಾನೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ವಿಕ್ಟರ್ ಕೂಡ ಅವನ ಹಿಂಬಾಲಿಸುತ್ತಾ ಬೆಟ್ಟ ಗುಡ್ಡಗಳನ್ನ ದಾಟ್ತಾ ಆಯುಧಗಳನ್ನ ಖರೀದಿ ಮಾಡ್ತಾ ಬರ್ತಿರ್ತಾನೆ. ಹೀಗಿರುವಾಗ ಒಂದು ರಾತ್ರಿ ಆ ದೈತ್ಯ ಅವನ ಟೆಂಟ್ ಗೆ ಬಂದು ಅವನಿಗೆ ಹೊಡೆದು ಎಳ್ಕೊಂಡು ಹೋಗಿ ಕಾಲು ಕಿತ್ತಾಕಿ ಚೂರಿಯಿಂದ ಇರಿತಾನೆ ಮತ್ತು ಅವನ ಬಳಿ ಇದ್ದ ಡೈನಮೈಟ್ ಅನ್ನು ತೆಗೆದುಕೊಂಡು ಇದರಿಂದ ನಾನು ಸಾಯ್ತೀನಿ ಅಂತ ಅಂದುಕೊಂಡಿಯಾ ಅಂದು ಅದನ್ನ ಉರಿಸಿ ಓಡು ಅಂತ ಹೇಳಿ ತಂತಾನೆ ಸ್ಫೋಟಗೊಳ್ಳುತ್ತಾನೆ. ವಿಕ್ಟರ್ ದೂರದಲ್ಲಿ ಬೀಳ್ತಾನೆ. ನಾನು ಮತ್ತೆ ಬದುಕಿದೆ, ಹೀಗೆ ನಾವಿಬ್ಬರು ಈ ಶಿಪ್ಗೆ ಬಂದ್ವಿ ಅಂತ ದೈತ್ಯ ತನ್ನ ಕತೆ ಮುಗಿಸುತ್ತಾನೆ. ದೈತ್ಯ ಮತ್ತೆ ಮುಂದುವರಿಸುತ್ತಾ ನಿನಗೆ ಇನ್ನೂ ಪೀಡಿಸ್ತೀನಿ, ರಕ್ತ ಹರಿಸ್ತೀನಿ, ನಿನಗೂ ಅರ್ಥವಾಗಲಿ ಯಾವತ್ತೂ ಮುಗಿಯದ ನೋವು ಹೇಗಿರುತ್ತೆ ಅಂತ. ಆಗ ವಿಕ್ಟರ್ ನನಗೆ ಕ್ಷಮಿಸು, ನಾನು
ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂದಾಗ ದೈತ್ಯ ನಿನ್ನ ಟೈಮ್ ಬಂತು, ನೀನು ಸಾಯ್ತೀಯ, ಒಂದೇ ಕ್ಷಣದಲ್ಲಿ ಎಲ್ಲವೂ ಮಾಯವಾಗುತ್ತೆ, ನಿನ್ನ ಜೊತೆ ನಿನ್ನ ಎಲ್ಲಾ ಅಪರಾಧಗಳು ನಿನ್ ಜೊತೆ ಹೋಗುತ್ತವೆ, ಆದರೆ ನಾನೊಬ್ಬನೇ ಆಗ್ಬಿಟ್ಟೆ, ನನಗಂತೂ ಸಾವು ಕೂಡ ಬರಲ್ಲ ಅಂದಾಗ ವಿಕ್ಟರ್, ನನ್ನ ಕ್ಷಮಿಸು ನನ್ನ ಮಗನೇ, ಸಾವು ನಿನಗೆ ಬರದಿದ್ದರೆ ಬದುಕಿ ಬಿಡು, ಅದು ಬಿಟ್ಟರೆ ಬೇರೆ ದಾರಿಯೂ ಇಲ್ಲ ನಿನಗೆ, ಕೊನೆ ಬಾರಿ ನನ್ನ ಹೆಸರು ಹೇಳು. ವಿಕ್ಟರ್ ಫ್ರಾಂಕಿನ್ಸ್ಟೈನ್, ನನ್ನ ತಂದೆ ಇಟ್ಟಿದ್ದು, ನೀನು ಹುಟ್ಟಿದಾಗ ಹೇಳಿದಲ್ಲ ಅದೇ ರೀತಿ ಅಂದಾಗ ದೈತ್ಯ ವಿಕ್ಟರ್ ಅಂತಾನೆ. ನಾನು ನಿಮ್ಮನ್ನ ಕ್ಷಮಿಸಿದೆ ಅಪ್ಪ, ಸುಖವಾಗಿ ಮಲಗಿ ಅಂತ ಮುತ್ತಿಟ್ಟು ಕೊನೆಯ ವಿದಾಯ ಹೇಳಿ ಇದಾದ ಮೇಲೆ ನಾವಿಬ್ಬರು ಮನುಷ್ಯನಾಗಬಹುದು ಅಂತಾನೆ. ಅವನು ಆ ಶಿಪ್ ನಿಂದ ಕೆಳಗಿಳಿತಾನೆ. ಕ್ಯಾಪ್ಟನ್ ಕೂಡ ಅವನಿಗೆ ಒಂದು ನೋಟದಲ್ಲಿ ವಿದಾಯ ಹೇಳ್ತಾನೆ. ದೈತ್ಯ ಆ ಶಿಪ್ ಅನ್ನು ಐಸ್ ನಿಂದ ಸಮುದ್ರಕ್ಕೆ ತಳ್ಳಿ ಅವರನ್ನು ಕಾಪಾಡ್ತಾನೆ. ಕ್ಯಾಪ್ಟನ್ ತನ್ನವರಿಗೆ ನಾವು ಮನೆಗೆ ಹೋಗ್ತಿದ್ದೀವಿ ಅಂತ ಎಲ್ಲರೂ ಸಂತೋಷ ಪಡ್ತಾರೆ. ಇತ್ತ ದೈತ್ಯ ಸೂರ್ಯನ ಕಿರಣದ ಜೊತೆಗೆ ತನ್ನ ಹೊಸ ಜೀವನ ಆರಂಭಿಸುತ್ತಾನೆ. ಇದೊಂದು ಸೋಲ್ಫುಲ್ ಮೀನಿಂಗ್ಫುಲ್ ಸಿನಿಮಾವಾಗಿದೆ. ಈ ಸಿನಿಮಾದ ಎಕ್ಸ್ಪ್ಲೇನ್ ವಿಡಿಯೋಗಳನ್ನ ನೋಡಿದಾದ್ಮೇಲೆ ಖಂಡಿತ ಈ ಸಿನಿಮಾವನ್ನು ನೀವು ಪರ್ಸನಲ್ ಆಗಿ ನೋಡಿ. ಸಮಯದ ಅಭಾವದಿಂದ ಪೂರ್ತಿ ಸಿನಿಮಾ ವಿವರಿಸೋಕೆ ಆಗಲ್ಲ, ಅದಕ್ಕೆ ಈ ಸಿನಿಮಾ ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ಅನ್ಅಫಿಷಿಯಲ್ ಆಗಿ ಬೇಕು ಅಂದ್ರೆ ಇಂಟರ್ನೆಟ್ ನಲ್ಲಿ ಕಷ್ಟಪಟ್ಟು ಹುಡುಕಾಡಬೇಕಾಗುತ್ತೆ. ಹೇಗಾದ್ರೂ ಮಾಡಿ, ಆದ್ರೆ ಈ ಸಿನಿಮಾವನ್ನು ಖಂಡಿತವಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ.